ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಂದೆ ಆದವ್ರಿಗೆ ಹೆಣ್ಮಕ್ಳ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇರುತ್ತೆ ಅನ್ನೋದು ಅನುಭವಿಸಿನೇ ಅರ್ಥ ಮಾಡ್ಕೋಬೇಕು. ಮಗ, ನೀ ತುಂಬ ಗಟ್ಟಿಗಿತ್ತಿ ಅಂತ ಗೊತ್ತು. ಆದರೆ ರಾತ್ರಿ ಹೊತ್ತು ನೀನು ಮನೆಗೆ ತಡವಾಗಿ ಬಂದರೆ ನನಗೆ ನೆಮ್ಮದಿ ಇರಲ್ಲ, ನಿದ್ದೆನೂ ಬರಲ್ಲ. ಹೇಳ್ತಾರಲ್ಲ, ಹೆಣ್ಣಿಲ್ದೇ ಇರೋ ಮನೆ ಕಣ್ಣಿಲ್ದೇ ಇರೋ ಹಾಗೆ ಅಂತ. ಪೊಲೀಸಪ್ಪ, ನಿಂಗೆ ನೋಡಿ ತುಂಬ ಖುಷಿ ಆಯ್ತು ಮಗ. ಆದರೆ ನಾನು ನಿದ್ದೆ ಮಾಡ್ತಾ ಇದ್ದೆ, ಎಬ್ಬಿಸ್ಬಿಟ್ನಲ್ಲ ಅಂತ ದುಃಖನೂ ಆಗ್ತಾ ಇದೆ. ಅಯ್ಯೋ ಹಿಂಗ್ಯಾಕೆ ಹೇಳ್ತಿದ್ಯಾ ಪೊಲೀಸಪ್ಪ? ಅದು ರಾತ್ರಿ ಬರೋದು ಲೇಟ್ ಆಯ್ತಲ್ವಾ, ಅದಕ್ಕೆ ಎದ್ದೇಳಕ್ ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಇಲ್ಲಿ ಬಿಡು ಪುಟ್ಟ, ರಾತ್ರಿ ಎಷ್ಟೊತ್ತಿಗೆ ಬಂದೆ? ಗೊತ್ತಿಲ್ಲ ಪೊಲೀಸಪ್ಪ, ಆದ್ರೆ ಲೇಟ್ ಆಗಿತ್ತು. ನೀನು ಯಾವತ್ತೂ ಅಷ್ಟೊತ್ತು ರಾತ್ರಿ ನೀವು ಒಬ್ಬಳೇ ಇರಲ್ವಲ್ಲ, ಅದಕ್ಕೆ ನಮಗೆಲ್ಲ ಸ್ವಲ್ಪ ಗಾಬರಿ ಆಯಿತು. ನೀನೆಷ್ಟೇ ದೊಡ್ಡವಳಾದರೂ ನಮ್ಮ ದೃಷ್ಟಿನಲ್ಲಿ ಇನ್ನೂ ನೀನು ಚಿಕ್ಕ ಮಗುನೇ. ಅದ್ಯಾರೋ ರಮ್ಯನ್ ಫ್ರೆಂಡ್ದು ಹುಡ್ದಬ್ಬ ಇತ್ತಂತಲ್ಲ, ಚೆನ್ನಾಗಾಯ್ತಾ? ಹುಡ್ತಪ್ಪ? ಹ್ಞೂ, ನರಸಿಂಹ ಹೇಳ್ತಿದ್ದ. ಹ್ಞೂ ಪುಟಿ, ನನ್ನ ಮನೇಲೆಲ್ಲರೂ ಗಾಬರಿ ಆಗಿದ್ರು. ನೀನೇ ಹೇಳಿದ್ಯಲ್ಲ, ಅದ್ಯಾರೋ ರಮ್ಯನ್ ಫ್ರೆಂಡು ಸಂಗೀತ, ಅವಳ ಬರ್ಡೇ ಪಾರ್ಟಿ ಅಂತ. ಸಂಗೀತನ್ ಹುಡ್ತಪ್ಪ. ಪೊಲೀಸಪ್ಪ, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ಜೋರಾಗಿತ್ತು. ಅಂದ್ರೆ ಎಲ್ಲ ಕಾಂಪ್ರಮೈಸ್ ಆಯ್ತು ಅಂತ ಅರ್ಥ. ಹೂವಣ್ಣ, ಮಾತುಕತೆ ಮೂಲಕ ಎಲ್ಲ ಬಗೆಹರ್ತು. ಏನಮ್ಮ, ನೀನು ನೋಡಿದ್ರೆ ಹುಡ್ದಬ್ಬದ ಪಾರ್ಟಿ ತುಂಬ ಜೋರಾಗಿ ನಡೀತು ಅಂತೀಯ, ಇವನೇನೋ ಕಾಂಪ್ರಮೈಸು ಅಂತಾನೆ. ಮತ್ತೆ ನೀನು ನೋಡಿದ್ರೆ ಮಾತುಕತೆ ಅಂತೀಯ. ನನಗೇನು ಅರ್ಥನೇ ಆಯ್ತಾ ಇಲ್ವಲ್ಲ. ಅಪ್ಪ, ಆದ್ರೆ ಬರ್ಡೇ ಪಾರ್ಟಿ ಅಂದ್ಮೇಲೆ ಫ್ರೆಂಡ್ಸ್ ಎಲ್ಲ ಮಾತುಕತೆ ಇರುತ್ತಲ್ಲ, ಅದನ್ನೇ ಹೇಳ್ತೀನಿ ಅಷ್ಟೇ. ಏನೋ ಅಪ್ಪ, ನೀವು ಹೇಳ್ತಾ ಇದ್ದೀರಾ, ನಾನು ಕೇಳ್ತಾ ಇದ್ದೀನಿ, ಆದರೆ ಇದು ಅರ್ಥ ಆಗ್ತಾ ಇಲ್ಲ. ದೀಪನ್ನ ನೀನ್ ಕರ್ಕೊಂಬಂದ್ಯಾ? ಹ್ಞೂ ಅಪ್ಪ, ಪುಟ್ಟಿನ ಫೋನ್ ಮಾಡಿ ಬರಕ್ ಹೇಳಿದ್ಲು, ಅದಕ್ಕೆ ಹೋಗಿ ಕರ್ಕೊಂಬಂದೆ. ಮುಂದಿನ ಸಲ ಒಬ್ಬೊಬ್ಬಳೆ ಹೋಗ್ಬೇಡ ಮಗ, ಅಮ್ಮನ್ನೋ ಅತ್ತೆನೋ ಕರ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಆಯ್ತು ಪೊಲೀಸಪ್ಪ. ಸರಿ, ಎದ್ದು ರೆಡಿ ಆಗು, ಎಲ್ರೂ ಒಟ್ಟಿಗೆ ತಿಂಡಿ ತಿನ್ನೋಣ. ಕಂಗ್ರಾಚುಲೇಷನ್ ಪುಟಿ, ಅಂತೂ ನಿಂದು ಬಾವೊಂದು ಲವ್ ಸ್ಟೋರಿ ಒಂದು ಹ್ಯಾಪಿ ಎಂಡಿಂಗ್ ಬಂತು. ನಾನು ಬೇಗ ರೆಡಿ ಆಗ್ತೀನಿ, ರೆಡಿ ಆಗ್ಬಿಡು. ಅಳಿಯಂದ್ರು ದೀಪಂಗೋಸ್ಕರನೇ ಇಲ್ಲಿಗೆ ಬಂದಿರೋದು. ದೀಪು ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋದು ದೀಪು ಎಲ್ಲ ನನಗೆ ಹೇಳಿದ್ಲು. ಈಗ ಅವಳು ಅಳಿಯಂದ್ರ ಜೊತೆ ಚೆನ್ನಾಗಿರೋದನ್ನು ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ. ನಿನ್ನೆ ನೀನು ಅದಕ್ಕೆ ತಾನೇ ಅವಳ ಕೈನಲ್ಲಿ ಕೊಬ್ಬರಿ ಮಿಠಾಯಿ ಮಾಡಿಸ್ಕೊಂಡು ಹೋಗಿದ್ದು? ಹೌದಮ್ಮ, ಪುಟ್ಟಿ ಎಲ್ಲ ಹೇಳಿದ್ಮೇಲೆ ನಾನು ಏನು ಮುಚ್ಚಿಡ್ಲಿ? ನನಗೆ ಅವರಿಬ್ರು ಚೆನ್ನಾಗಿರ್ಬೇಕು, ಖುಷಿ ಖುಷಿಯಾಗಿರ್ಬೇಕು, ಜೊತೆಗಿರ್ಬೇಕು. ಹೌದಪ್ಪ, ಅಳಿಯಂದ್ರು ಇಲ್ಲಿಗೆ ಬಂದು ಒಂದೆರಡು ದಿನ ಇದ್ದರೆ ನಿಮ್ಮ ಅಪ್ಪಂಗೆ ಖುಷಿ ಆಗುತ್ತೆ. ಆಮೇಲೆ ಅವ್ರ ದೀಪನ ಇಲ್ಲಿಂದ ಕರ್ಕೊಂಡು ಹೋಗಲಿ. ಅದಕ್ಕೆ ಅಂತ ನಾನು ಕರೆದೆ ಅಮ್ಮ, ಆದರೆ ಅವರೇ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ ಅಂತಂದರು. ತೋಲ್ದೆ ಅವರಿಬ್ಬರ ಮಧ್ಯೆ ಏನೋ ಮನಸ್ತಾಪ ಇತ್ತು, ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪುಟ್ಟಿ ಅವ್ರನ್ನ ನೋಡಕ್ಕೆ ಹೋಗಿದ್ದು. ಒಟ್ಟಿನಲ್ಲಿ ಅವರಿಬ್ಬರು ಸಂತೋಷವಾಗಿದ್ದರೆ ನಮ್ಗಷ್ಟೇ ಸಾಕು. ಇನ್ಮೇಲೇನಾದರೂ ಇಂಥ ವಿಷಯ ಇದ್ದರೆ ಮುಂಚೆನೆ ಬಂದು ನನಗೆ ಹೇಳೋ. ಸರಿ ಒತ್ಸಲ ನೋಡು, ನಿಮ್ಮಪ್ಪ ಇನ್ನೂ ಮಲಗಿಲ್ಲ. ದೀಪು ಬಂದಮೇಲೆ ಹೇಳು. ಯಾಕೋ ಕೈ ಕಾಲು ಮುಖ ತೊಳಕ್ ಮನ್ಸೇ ಆಗ್ತಾ ಇಲ್ಲ.
ಮತ್ತೆ ಹಂಗೆ ಇರ್ತೀರಾ? ನೀವು ಮನ್ಸು ಮಾಡಿದ್ರೆ ಸ್ನಾನನೇ ಮಾಡ್ತೀನಿ. ಸ್ನಾನನಾ? ಆಗ ನಿಮ್ಮ ಮನೆಗೆ ಬಂದಾಗ ಬೆನ್ನುಜ್ಜಿ ಬಿಸಿನೀರೆಲ್ಲ ಹಾಕಿದ್ರಲ್ಲ, ಈಗ ಆ ಥರ ಮಾಡ್ಬೋದಲ್ಲ. ಹಸ್ಬೆಂಡು ಮನೆಗೆ ಬಂದ ಕೂಡಲೇ ನೀವು ತರಲೆ ಶುರು ಮಾಡ್ತೀವಿ. ಯಾಕೋ ಅತಿ ಆಯ್ತು ನೋಡಿ. ಹೊರಗಡೆ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಇದ್ದಾರೆ. ತಗಿ ಬಗ್ಗೆ ನಡಿಬೇಕು. ನಿಮ್ಮ ಗಂಡ ಕಣ್ರಿ ಸ್ನಾನ ಮಾಡಿಸಿದ್ರು ಅದ್ರಲ್ಲೇ ಅಂತ. ಸರಿ, ನಾಳೆ ಮಾಡಿಸ್ತೀನಿ. ಸದ್ಯಕ್ಕೆ ಹೋಗಿ ಮುಖ ತೊಳಿ. ಹೋಗಿ ನೋಡಿ ಟವಲ್ ತಗೊಂಡ್ ಬರ್ತೀನಿ. ಹಸ್ಬೆಂಡು ಆಯ್ತಾ? ಯಾರಾದ್ರೂ ನೋಡಿದ್ರೆ ಕಷ್ಟ ಜೀವನ. ಯಾಕೆ ಎಷ್ಟೊಂದು ಹೆದರ್ಕೋತಿದ್ದೀರಾ? ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀರಾ? ಬಿಡಿ. ಭಯ ನನ್ನ ಮನೆ ಬಿಟ್ಟು ಬರ್ಬೇಕಾದ್ರೆ ಇರ್ಲಿಲ್ವಾ? ನೀವು ತಪ್ಪು ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಬಂದಪ್ಪ. ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ. ಹಸ್ಬೆಂಡು ಇವಾಗ ಅದ್ರ ಬಗ್ಗೆ ಮಾತಾಡೋ ಸಮಯ ಅಲ್ಲ. ಯಾರಾದ್ರೂ ಬಂದ್ರೆ ಕಷ್ಟ, ಬಿಡಿ ಹಸ್ಬೆಂಡು. ಆಯ್ತು, ಇನ್ನೊಂದ್ಸರಿ ಇಬ್ರು ಪುರ್ಸೊತ್ ಮಾಡ್ಕೊಂಡು ಫ್ರೀಯಾಗಿ ಮಾತಾಡೋಣ, ಆಯ್ತಾ? ಸರಿ ಬಿಡಿ. ದೀಪಾರೆ ಹೇಳಿ. ಒಂದ್ಸರ್ತಿ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೋಬೇಕು ಅನ್ನಿಸ್ತದೆ. ಬೇಡ. ಏಕೆ? ನನ್ಗೆ ಇಷ್ಟ ಇಲ್ಲ. ಇಷ್ಟ ಆಗುತ್ತೆ. ಇಲ್ಲ, ಕಷ್ಟ ಆಗುತ್ತೆ ಹಸ್ಬೆಂಡು. ಅಡ್ಜಸ್ಟ್ ಮಾಡಿ. ಅಲ್ಲಿ ಗಂಡನೇ ಹೆದರ್ಕೋ ಹೆಂಗ್ತಿರಿ, ಇರನೇ ಅಲ್ಲಿ ಹೆದರ್ಕೋತಾರೆ ಅನ್ನೋ ಮಾತು ನಿಮ್ ವಿಚಾರದಲ್ಲಿ ನಿಜ ಆಗುತ್ತೆ. ಬಿಡಿ ಹಸ್ಬೆಂಡು, ಹಳ್ಳಿ ಹೋಯ್ತಾ ಇಲ್ವಾ? ಇಲ್ಲ ಅಂದ್ರೆ ಸುಳ್ಳು ಹೇಳಿದ್ರ? ಮೋಸಗಾರ ನೀವು. ಅರೆ, ಹುಡುಗಿರ್ನ ಹೊಲಿಸ್ಕೊಳ್ಳೋದಕ್ಕೋಸ್ಕರ ಹುಡುಗರು ಎಂತೆಂಥದ ಸುಳ್ಳು ಹೇಳ್ತಾರೆ ಅಂತದ್ರಲ್ಲಿ ಇಂಥ ಒಳ್ಳೆ ಹಕ್ಕು ಸಿಗುತ್ತೆ ಅಂದ್ರೆ ಇಷ್ಟು ಮಾಡೋಕ್ಕಾಗಲ್ವಾ?